ಈ ವಿಧಾನದ ಸಹಾಯದಿಂದ ವ್ಯಕ್ತಿಯ ತನ್ನ ಆಲೋಚನೆಗಳು ಮತ್ತು ಭಾವನೆಗಳು ಹಾಗೂ ಪ್ರೇರಣೆಗಳ ಸಂದರ್ಭದಲ್ಲಿ ಮಾನಸಿಕ ಪ್ರಕ್ರಿಯೆಗಳನ್ನ ಆ ವಿಚಾರಗಳನ್ನ ಏನಪ್ಪಾ ಅಂದ್ರೆ ಪರೀಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಬಹಳ ಮುಖ್ಯವಾಗಿ ಈ ವಿಧಾನದಲ್ಲಿ ವ್ಯಕ್ತಿ ತನ್ನ ಭಾವನೆಗಳನ್ನ ವೀಕ್ಷಿಸಿಕೊಂಡು ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ವರದಿಯನ್ನ ಮಾಡ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಮುಖವಾದ ವಿಧಾನ ಯಾವುದು ಅಂತಂದ್ರೆ ಅಂತರ್ ಅವಲೋಕನ ಪದ್ಧತಿ. ಸೊ ನೆಕ್ಸ್ಟ್ ಅಂತರ ಅವಲೋಕನ ಪದ್ಧತಿಯ ಗುಣಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಬಂದಾಗ, ಸೊ ಇಲ್ಲಿ ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನ ತಾನೇ ಒಳಹೊಕ್ಕು ಅಧ್ಯಯನ ಮಾಡ್ಕೊಳ್ತಕ್ಕಂಥ ಏಕೈಕ ವಿಧಾನ. ಮಿತವ್ಯಯಕಾರಿ ಇರ್ತಕ್ಕಂಥ ವಿಧಾನ, ಉಪಕರಣಗಳ ಅವಶ್ಯಕತೆ ಇಲ್ಲ. ಹೌದಾ? ಸೊ ನೆಕ್ಸ್ಟ್ ವ್ಯಕ್ತಿ ತನ್ನನ್ನು ತಾನೇ ಅಧ್ಯಯನ ಮಾಡಿಕೊಳ್ತಕ್ಕಂಥ ಮಾಡಿಕೊಂಡು ಸುಧಾರಿಸಿಕೊಳ್ಳಿಕ್ಕೆ ಇದು ಉಪಯುಕ್ತವಾಗಿದೆ. ನೆಕ್ಸ್ಟ್ ಈ ವಿಧಾನಕ್ಕೆ ಸ್ಥಳ ಮತ್ತು ಕಾಲಗಳ ಅವಶ್ಯಕತೆ ಇಲ್ಲ. ಆಮೇಲೆ ಶಿಕ್ಷಕ ತನ್ನ ಬೋಧನೆಯಲ್ಲಿನ ಸಫಲತೆ ಮತ್ತು ವಿಫಲತೆಗಳನ್ನ ತಾನೇ ಏನ್ ಪಾತ್ರ ಪರೀಕ್ಷಿಸಿಕೊಳ್ಳಬಹುದು. ಹೌದಾ? ಅದಕ್ಕೆ ಏನ್ ಪಾತ್ರ ಅತ್ಯಂತ ಸರಳ ವಿಧಾನ ಅಂತ ಕರಿತೀವಿ. ಇದಕ್ಕ ಲಿಮಿಟ್ಸ್ ಇದಾವ, ಮಿತಿ ಅಂತೇಳಿ ನಾವು ಕರಿತೀವಿ, ಅಥವಾ ಲೂಪ್ ಹೋಲ್ಸ್ ಅಂತೇಳಿ ನಾವ್ ಏನ್ ಕರಿತೀವಿ. ಈ ವಿಧಾನ ವಿಶ್ವಸನೀಯತೆಯನ್ನ ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ. ಇದ್ರ ಮೇಲೆ ನಾವು ನಂಬಿಕೆಯನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತರಾವಲೋಕನ ವಿಧಾನ ವ್ಯಕ್ತಿ ಎಲ್ಲಾ ವಿಚಾರಗಳನ್ನ ಸತ್ಯನ ಹೇಳ್ತಾನಂತೇಳಿ ನಾವ್ ಹೆಂಗ್ ನಂಬಿಕೆ ಇಡಕ್ಕಾಗತ್ತೆ ಹೇಳಿ? ಹೌದಾ? ಈಗ ಒಂದು ಮಗುವಿಗೆ ನಿನ್ನಲ್ಲಿರ್ತಕ್ಕಂಥ ಲೂಪ್ ಹೋಲ್ಸು ಅಥವಾ ನಿಂದ ಕಂಪ್ಲೀಟ್ ಆಗಿರ್ತಕ್ಕಂಥ ವರದಿಯನ್ನ ಮಾಡಿ ನಮ್ಗೆ ಕೊಡೋತಂದಾಗ ಎಲ್ಲವೂ ಸತ್ಯ ಬರ್ಲಿಕ್ಕೆ ಸಾಧ್ಯ ಆಗತ್ತಾ? ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಹಾಗಾಗಿ ಇದೊಂದು ಲೂಪ್ ಹೋಲ್ಸು. ನೆಕ್ಸ್ಟ್ ಅಂತರ ಅವಲೋಕನದಿಂದ ಸಂಗ್ರಹಿಸಿದ ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತದೆ. ಯಾವಾಗಲೇ ಏನಪ್ಪಾ ಅಂದ್ರೆ ವ್ಯಕ್ತಿನಿಷ್ಠ ಬಹಳ ಡೇಂಜರ್. ವ್ಯಕ್ತಿನಿಷ್ಠ ಬಹಳ ಏನಪ್ಪಾ ಅಂದ್ರೆ ಡೇಂಜರ್. ಅದು ಸತ್ಯ ಇರತ್ತೆ ಹೇಳಕ್ ಆಗಲ್ಲ. ಸೊ ಹಾಗಾಗಿ ಅದು ವಸ್ತುನಿಷ್ಠವಾಗಿರ್ಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಅದು ಮಾಹಿತಿ ಸತ್ಯ ಇರುತ್ತೆ. ಹಾಗಾಗಿ ಇದು ವ್ಯಕ್ತಿನಿಷ್ಠ. ಇದನ್ನ ಅರ್ಥ ಮಾಡ್ಕೊಳ್ರಿ. ವ್ಯಕ್ತಿನಿಷ್ಠವಾಗಿರುತ್ತದೆ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ, ಆತನಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಈ ವಿಧಾನಕ್ಕೆ ವಯಸ್ಸಿನ ಮಿತಿ ಇದೆ. ವೈಜ್ಞಾನಿಕ ವಿಧಾನ ಅಲ್ಲ. ವಯಸ್ಸಿನ ಮಿತಿ ಇದೆ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಏನ್ ಪಾತ್ರ ನಾವು ಇದನ್ನ ಮಾಡ್ಲಿಕ್ಕೆ ಆಗತ್ತಾ? ಅಂತರಾವಲೋಕನ ಪದ್ಧತಿ ಮಾಡಿ ವರದಿ ಮಾಡ್ರಿ ಅಂತ ಹೇಳಕ್ ಆಗತ್ತಾ? ಇಲ್ಲ. ಸೊ ಹಾಗಾದ್ರೆ ವಯಸ್ಕರಿಗೆ ಏನ್ ಪಾತ್ರ ಇದು ಬೇಕಾಗತ್ತೆ. ಮತ್ತೆ ಇದು ಒಂದು ವೈಜ್ಞಾನಿಕ ವಿಧಾನ ಅಲ್ಲ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ವಿಧಾನ ವೀಕ್ಷಣಾ ವಿಧಾನ ಅಂತ ಹೇಳಿ ಬರುತ್ತೆ. ಅಬ್ಸರ್ವೇಷನ್. ಇದಕ್ಕ ಇನ್ನೊಂದು ಹೆಸರಿನಿಂದ ಕರಿತೀವಿ ಅವಲೋಕನ ವಿಧಾನ. ಅವಲೋಕನ ವಿಧಾನ ಅಬ್ಸರ್ವೇಷನ್ ಅಂತ ಕರಿತೀವಿ. ಇದರ ಪಿತಾಮಹ ಯಾರು ಅಂತಂದ್ರೆ ಜಾನ್ ಬಿ ವ್ಯಾಟ್ಸನ್. ಈತ ಯಾರನ್ನೋದು ನಿಮಗೆ ಪಟ್ನ ಗೊತ್ತಾಗಿರ್ಬೇಕು. ಪ್ರಸ್ತುತ ಮನೋವಿಜ್ಞಾನವು ವರ್ತನೆಯ ವಿಜ್ಞಾನವಾಗಿದೆ. ವರ್ತನೆ ಅಂದ್ರೆ ಮಾನವನ ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಮನೋವಿಜ್ಞಾನವಾಗಿದೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ವೀಕ್ಷಣಾ ವಿಧಾನ ಮನುಷ್ಯನ ಬಾಹ್ಯ ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ವೀಕ್ಷಣಾ ವಿಧಾನದ ಮುಖ್ಯವಾಗಿರ್ತಕ್ಕಂಥ ಅರ್ಥದಲ್ಲಿ. ಇಲ್ಲಿ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಂತೇಳಿ ಮೂರು ರೀತಿ ಪಾತ್ರ ವೀಕ್ಷಣೆಗಳನ್ನ ನಾವು ನೋಡ್ತೀವಿ. ಹಾಗಾದ್ರ ಫಸ್ಟ್ ನಾವೇನ್ ಪಾತ್ರ ಮಾನವ ಹಾಗೂ ಪ್ರಾಣಿಗಳ ವರ್ತನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಅಂತರ ಅವಲೋಕನದ ಬದಲು ನೋಡಿ, ಇಂಪಾರ್ಟೆಂಟ್, ಅಂತರ ಅವಲೋಕನ ಪದ್ಧತಿ ಇತ್ತು. ಅದಾದ್ಮೇಲೆ ನಂತರ ಬಂದಿರ್ತಕ್ಕಂಥದ್ದು ವೀಕ್ಷಣಾ ಪದ್ಧತಿ. ವೀಕ್ಷಣಾ ಪದ್ಧತಿ ಅಂದ್ರೆ ಯಾವ್ದ್ರ ಬದಲಿಗೆ ಬಂತು ಅಂತ ಕೇಳಿದಾಗ ಅಂತರ ಅವಲೋಕನ ಪದ್ಧತಿಯ ಬದಲಿಗೆ ವೀಕ್ಷಣಾ ಪದ್ಧತಿ ಬರುತ್ತೆ. ಮಾನವನ ವರ್ತನೆ ಮತ್ತು ಮಾನವ ಹಾಗೂ ಪ್ರಾಣಿಗಳ ವರ್ತನೆಯ ಬಗ್ಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಲು ಅಂತರ ಅವಲೋಕನದ ಬದಲು ವೀಕ್ಷಣಾ ಪದ್ಧತಿಯನ್ನ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಇನ್ನ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ಅಧ್ಯಯನ ಮಾಡುವುದನ್ನ ವೀಕ್ಷಣೆ ಅಂತ ಕರಿತೀವಿ. ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನ ನಾವು ವೀಕ್ಷಣೆ ಮಾಡುವಂತದ್ದು ವೀಕ್ಷಣಾ ಪದ್ಧತಿಯಾಗಿದೆ. ಬಾಹ್ಯ ವರ್ತನೆ ಅಂತಂದ್ರೆ ಮಗು ಅಥವಾ ವ್ಯಕ್ತಿ ತೋರ್ಪಡಿಸ್ತಕ್ಕಂಥ ಚಟುವಟಿಕೆಗಳು. ನೋಡಿಲ್ಲಿ ಬಾಹ್ಯ ವರ್ತನೆ ವ್ಯಕ್ತಿಯ ಆಂತರಿಕ ಮಾನಸಿಕ ಪ್ರಕ್ರಿಯೆಯನ್ನು ಪ್ರತಿನಿಧಿಸ್ತದ. ಈಗ ನಾವು ಹೆಂಗೆ ವರ್ತನೆಗಳನ್ನ ತೋರಿಸ್ತೀವಿ,
ನಮ್ಮ ಆಂತರಿಕ ಪ್ರಕ್ರಿಯೆ ಅದು ನಮ್ಮ ಏನ್ ಹೊರಗಡೆ ತೋರಿಸ್ತೀವಲ್ಲ ಅದು ಏನಪ್ಪಾ ನಮ್ಮ ಒಳಗಡೆನೂ ಅದೇ ರೀತಿ ಇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ವ್ಯಕ್ತಿಯ ಆಂತರಿಕ ಮಾನಸಿಕ ಪ್ರಕ್ರಿಯೆನ ಬಾಹ್ಯ ವರ್ತನೆ ಯಾವಾಗ್ಲೇ ಏನಪ್ಪಾ ಇಂಡಿಕೇಟ್ ಮಾಡ್ತದೆ. ಹಾಗಾದ್ರೆ ವೀಕ್ಷಣೆಯಲ್ಲಿ ಬರ್ತಕ್ಕಂಥ 3 ರೀತಿಯ ವಿಧಗಳು: ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಕಂಟ್ರೋಲ್ ಆಗಿರ್ತಕ್ಕಂಥ ವೀಕ್ಷಣೆಯನ್ನ ಮಾಡುವಂಥದ್ದು, ಒಂದು ಚೌಕಟ್ಟಲ್ಲಿ ಏನಪ್ಪಾ ವೀಕ್ಷಣೆ ಮಾಡುವಂಥದ್ದು. ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ವೀಕ್ಷಣೆ ಮಾಡ್ತಾ ಇದಾರನ್ನು ಗೊತ್ತಿರತ್ತೆ, ಸೊ ಆದ್ರೆ ಏನಪ್ಪಾ ಗೊತ್ತಿದ್ದು ಗೊತ್ತಿಲ್ದಂಗ ಅನ್ನುವಂಥದ್ದು ಒಂದು ರೀತಿ. ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮಾಡಕತ್ತಾರೋ ಇಲ್ಲೋ ಅನ್ನುವಂತ ಒಂದು ಕಾನ್ಸೆಪ್ಟ್. ಅದಾದ್ಮೇಲೆ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ, ಮುಕ್ತವಾಗಿ ಏನಪ್ಪಾ ಬಿಟ್ಬಿಡೋದು. ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಮಕ್ಕಳನ್ನ ಆಟದ ಗ್ರೌಂಡ್ ಅಲ್ಲಿ ಬಿಟ್ಟಿರ್ತೀವಿ, ಮಗುವಿನ ವರ್ತನೆಗಳನ್ನ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಏನಪ್ಪಾ ನಾವೇನ್ ಮಾಡ್ತೀವಿ, ವೀಕ್ಷಣೆಯನ್ನ ಮಾಡುವಂಥದ್ದು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ. ನೆಕ್ಸ್ಟ್ ಇದರ ಗುಣಗಳು ಅಂತ ಬಂದಾಗ, ಇದೊಂದು ವಸ್ತುನಿಷ್ಠ ವಿಧಾನವಾಗಿದೆ. ವೆರಿ ಗುಡ್, ಇದೊಂದು ಬಹಳ ಇಂಪಾರ್ಟೆಂಟ್. ವಸ್ತುನಿಷ್ಠ ವಿಧಾನ. ಅಂತರವಲೋಕನ ಪದ್ಧತಿ ವ್ಯಕ್ತಿನಿಷ್ಠ ಆದ್ರೆ ಇದು ವಸ್ತುನಿಷ್ಠ ವಿಧಾನವಾಗಿದೆ. ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಸೂಕ್ತವಾಗಿರ್ತಕ್ಕಂಥ ವಿಧಾನ. ಈಗ ಯಾರಾದ್ರೂ ನಮ್ಮನ್ನ ಅಬ್ಸರ್ವೇಷನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ವರ್ತನೆಯಲ್ಲಿ ಏನಾಗುತ್ತೆ, ಚೇಂಜಸ್ ಆಗತ್ತೆ, ಬದಲಾವಣೆಗಳಾಗತ್ತೆ, ಸುಧಾರಣೆಗಳಾಗತ್ತೆ. ಹೌದಾ? ಇದೊಂದು ಸಹಜವಾಗಿರ್ತಕ್ಕಂಥ ವೀಕ್ಷಣಾ ಪದ್ಧತಿ ಮಕ್ಕಳಲ್ಲಿ ಏನಪ್ಪಾ ಶಿಸ್ತನ್ನ ಮೂಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನೆಕ್ಸ್ಟ್, ವ್ಯಕ್ತಿಯನ್ನ ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುತ್ತದೆ. ಸಹಜವಾಗಿರ್ತಕ್ಕಂಥ ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡಬಹುದು ವೀಕ್ಷಣಾ ವಿಧಾನ ಮೂಲಕ. ಎಸ್. ನೆಕ್ಸ್ಟ್, ಶಾಲೆ, ಕುಟುಂಬ ಮುಂತಾದ ಸನ್ನಿವೇಶಗಳಲ್ಲಿ ಇದನ್ನೇನ್ ಎಲ್ಲಾದ್ರೂ ಬಳಸ್ರಿ, ಇಲ್ಲೇ ಅಂತ ಹೇಳಿ ಲಿಮಿಟ್ ಇಲ್ಲ, ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಳಸಬಹುದು. ವ್ಯಕ್ತಿ ಮತ್ತು ಗುಂಪುಗಳನ್ನ ಕೂಡ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿಗಳನ್ನ ಮಾಡ್ಬೋದು, ಗುಂಪುಗಳನ್ನ ಅಧ್ಯಯನ ಮಾಡ್ಬೋದು. ಆಮೇಲೆ ಮಕ್ಕಳ ಸಮಸ್ಯೆಗಳನ್ನ ಗುರುತಿಸಿ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ಲಿಕ್ಕೆ ಇದು ಸಾಧ್ಯ ಆಗತ್ತೆ. ಇನ್ನು ನೆಕ್ಸ್ಟ್ ಇದ್ರದ್ದು ಅವಲೋಕನ, ಅವಗುಣಗಳು, ಲೂಪ್ ಹೋಲ್ಸ್ ಅಂತ ಏನ್ ಕರಿತೀವಿ ನಾವು. ಇಲ್ಲಿ ನಿಯಂತ್ರಣಕ್ಕೆ ಅವಕಾಶ ಇಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಏನಪ್ಪಾ ಅವಕಾಶ ಇರುವುದಿಲ್ಲ. ಪ್ರಮುಖ ದೋಷ ಅಂತಂದ್ರ ಪೂರ್ವಾಗ್ರಹ ಪೀಡಿತವಾಗುವುದು. ಈಗ ಆತನ ಬಗ್ಗೆ ನಮ್ಗೆ ಮುಂಚಿತವಾಗಿ ಗೊತ್ತಿತ್ತು ಅಂತಂದ್ರೆ ನಾವು ಪೂರ್ವಾಗ್ರಹ, ಆತ ಹಿಂಗೆ ಇದ್ದಾನೆ ಅಂತ ಹೇಳಿ ನಾವು ಪೂರ್ವಾಗ್ರಹ ಪೀಡಿತ ಆಗ್ತೀವಲ್ಲ, ಸೊ ಅದು ಒಂದು ಲೂಪ್ ಹೋಲ್ಸು. ಬಾಹ್ಯ ವರ್ತನೆಯನ್ನ ಮಾತ್ರ ವೀಕ್ಷಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹೌದು, ಬಾಹ್ಯ ವರ್ತನೆಗಳನ್ನ ಮಾತ್ರ ವೀಕ್ಷಣೆ ಮಾಡಕ್ಕೆ, ಅದಕ್ಕೆ ಏನಪ್ಪಾ ವೀಕ್ಷಣಾ ವಿಧಾನ. ಬಾಹ್ಯ ವರ್ತನೆಗಳನ್ನ ಮಾತ್ರ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್, ದತ್ತಾಂಶಗಳನ್ನ ದಾಖಲಿಸುವಲ್ಲಿ, ವರದಿ ಮಾಡುವಲ್ಲಿ ಮತ್ತು ಅರ್ಥೈಸುವಲ್ಲಿ ವಸ್ತುನಿಷ್ಠತೆಗೆ ಅವಕಾಶ ಇರುತ್ತದೆ. ನೋಡಿ, ವ್ಯಕ್ತಿನಿಷ್ಠತೆಗೆ ಅವಕಾಶ ಇರುತ್ತದೆ. ದತ್ತಾಂಶಗಳನ್ನ ದಾಖಲೆ ಮಾಡಬೇಕು, ಒಬ್ಬ ವ್ಯಕ್ತಿ ಬಗ್ಗೆ ಡಾಟಾಗಳನ್ನ ಕೊಡಬೇಕು ಅಂತಂದ್ರೆ ಅಲ್ಲಿ ಏನಪ್ಪಾ ವ್ಯಕ್ತಿನಿಷ್ಠತೆಗೆ ಅವಕಾಶ ಇರುತ್ತೆ. ಹಾಗಾದ್ರೆ ಆ ವ್ಯಕ್ತಿ ಹೆಂಗ್ ಬೇಕಾದಂಗೂ ಏನಪ್ಪಾ ಆತನ ಬಗ್ಗೆ ವರದಿಯನ್ನ ಕೊಡಬಹುದು. ಇದು ಸಹ ಏನಪ್ಪಾ ಲೂಪ್ ಹೋಲ್ಸ್ ಅಲ್ಲೇ ಬರುವಂತದ್ದು. ವೀಕ್ಷಕ ತನ್ನನ್ನು ವೀಕ್ಷಿಸುತ್ತಿದ್ದಾನೆಂದು ವೀಕ್ಷಣೆಗೊಳಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ತಿಳಿದರೆ ಆತನ ವರ್ತನೆಗಳು ಏನಾಗ್ತಾವ ಅಂತಂದ್ರ ಕೃತಕವಾಗಿ ಏನಪ್ಪಾ ಆಗ್ತಾವ. ಈಗ ನಮ್ನ ಯಾರಾದ್ರೂ ವೀಕ್ಷಣೆ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಮ್ಮ ಒಂದು ವರ್ತನೆಗಳು ಕೃತಕ ಆಗಿಬಿಡ್ತಾವ. ನೆಕ್ಸ್ಟ್ ಬರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಲಾಸ್ಟ್ ಒನ್, ಇದನ್ನ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮುಂದುವರಿತೀನಿ. ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಹಿಂದೆ ಕೇಳಿದ್ದಾನೆ. ಕೇಸ್ ಸ್ಟಡಿ ಯಾರಿಗ್ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತೆ. ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ 3ನೇ ಒಂದು ವಿಧಾನ ಯಾವುದು ಅಂತಂದ್ರೆ ಕೇಸ್ ಸ್ಟಡಿ. ಇಲ್ಲಿ ಸಹಜವಾಗಿ ಡಿ.ಎಡ್ ಅಥವಾ ಬಿ.ಎಡ್ ಅಲ್ಲಿ ನೀವೆಲ್ಲ ಏನಪ್ಪಾ ಅಂತಂದ್ರ ಮಕ್ಕಳ ಮೇಲೆ ಒಂದು ಕೇಸ್ ಸ್ಟಡಿಯನ್ನ ಮಾಡಿರ್ತೀರಿ. ನಾವಂತೂ ಏನಪ್ಪಾ ಮಾಡಿದ್ದೀವಿ. ಯಾವ ರೀತಿ ಮಾಡಿದೀವಿ ಅಂತಂದ್ರೆ ರಾತ್ರಿ ಹಗಲಿ ಅನ್ನದೇ ಅದೊಂದಿಷ್ಟು ಈ ರೀತಿ ಒಂದು ಬುಕ್ ಟೈಪ್ ಮಾಡಿ, ಡಿಸೈನ್ ಮಾಡಿ, ಆ ಮಗುವಿನ ಫೋಟೋ ಹಚ್ಚಿ, ಆತನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ, ಊರು, ವಾತಾವರಣ, ಪರಿಸರ, ತಂದೆ ತಾಯಿ ಎಲ್ಲವೂ ಏನಪ್ಪಾ ಹಚ್ಚಿ ಡಿಸೈನ್ ಮಾಡಿ ಲಾಸ್ಟ್ ಏನಪ್ಪಾ ಸಬ್ಮಿಷನ್ ಮಾಡಿದಾಗ ದೊಡ್ಡ ಬುಕ್ ಬೈಂಡಿಂಗ್ ಮಾಡಿ ನಾವೇ ಏನಪ್ಪಾ ಅಂತಂದ್ರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಯಾರಿಗೆ ಕೇಸ್ ಸ್ಟಡಿ ಮಾಡಬೇಕು, ಯಾರನ್ನ ಒಳಪಡಿಸ್ಬೇಕು ಅನ್ನುವಂಥದ್ದು ಬೇಕಲ್ಲ. ಸಮಸ್ಯಾತ್ಮಕವಾಗಿರ್ತಕ್ಕಂಥ ಮಕ್ಕಳ ಮೇಲೆ ಕೇಸ್ ಸ್ಟಡಿಯನ್ನ ಮಾಡುವಂಥದ್ದು ಇದು ಬಹಳ ಮುಖ್ಯ ಆಗಿರುತ್ತೆ. ಯಾವ ಸಮಸ್ಯೆ, ಈಗ ಒಂದು ಮಗುಗೆ ಓದ್ಲಿಕ್ಕೆ ಬರ್ತಾ ಇಲ್ಲ, ಒಂದು ಮಗು ಸ್ಕೂಲಿಗೆ ಬರ್ತಾ ಇಲ್ಲ, ಒಂದ್ ಮಗು ಬರ್ಲಿಕ್ಕೆ ಬರ್ತಾ ಇಲ್ಲ, ಒಂದ್ ಮಗು ತರಗತಿ ಒಳಗೆ ಏನಪ್ಪಾ ತುಂಬಾ ತುಂಟತನವನ್ನು ಪ್ರದರ್ಶನ ಮಾಡ್ತಾ ಇದೆ,
ಒಂದ್ ಮಗು ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದೆ, ಮಾನಸಿಕ ತೊಳಲಾಟದಲ್ಲಿ ಇದೆ ಇದೆ ಹಾಗಾದ್ರೆ ಯಾರನ್ನ ಮಾಡ್ಬೇಕು ಅಂತಂದ್ರೆ ಈ ಎಲ್ಲಾ ಒಂದು ಸಮಸ್ಯೆ ಇರ್ತಕ್ಕಂತ ಮಗುವನ್ನ, ಯಾವ್ದು ಸಮಸ್ಯೆ ಇರುತ್ತೆ ಮಗುವಿಗೆ ಅದನ್ನ ಆಯ್ಕೆ ಮಾಡಿಕೊಂಡು ನಾವು ಕೇಸ್ ಸ್ಟಡಿ ಮಾಡುವಂತದ್ದು. ಹಾಗಾದ್ರೆ ಈ ಕೇಸ್ ಸ್ಟಡಿ ಅನ್ನುವಂಥದ್ದು ಕಾನ್ಸೆಪ್ಟ್ ಹುಟ್ಟು ಹಾಕಿರ್ತಕ್ಕಂತ ವ್ಯಕ್ತಿ ಯಾರು ಅಂತಂದ್ರೆ, ಸೊ ಇಲ್ಲಿ DFD ಬುಕ್ಸ್ ಅಂತ ಕರಿತೀವಿ. ಹೌದಾ, ಇದನ್ನು ಬುಕ್ಸ್ ಟೈಪ್ ಮಾಡಿರ್ತೀವಿ ನಾವು ಹಿಂಗ. ಇದನ್ನು ಬುಕ್ಸ್ ಟೈಪ್ ಮಾಡ್ತೀವಿ, ನೆನಪಿಟ್ಕೊಳ್ರಿ, DFD ಬುಕ್ಸ್. ಹೌದಾ, ಹಾಗಾದ್ರೆ ವ್ಯಕ್ತಿ ಅಧ್ಯಯನವು ಒಬ್ಬ ಸಮಸ್ಯಾತ್ಮಕವಾದ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಸೂಚಿಸುವಂತ ವಿಧಾನವೇ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ನಾವು ಕರಿತೀವಿ. ಸ್ನೇಹಿತರೆ, ಬಹಳ ತುಂಬಾ ಇಂಪಾರ್ಟೆಂಟು. ಕೇವಲ ವ್ಯಕ್ತಿ ಅಧ್ಯಯನ ಅಂತಂದ್ರೆ ಒಬ್ಬ ವ್ಯಕ್ತಿಗಷ್ಟ ಸೀಮಿತ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ಒಂದು ಸಂಸ್ಥೆನೂ ಸಹ ಏನ್ ಪಾತ್ರ ಅಧ್ಯಯನ ಮಾಡಬಹುದು. ಒಂದು ಸಂಸ್ಥೆಯ ಫಲಿತಾಂಶ, ಈಗ SSLC ಫಲಿತಾಂಶ, ಒಂದು ಊರಿನ ಫಲಿತಾಂಶ ಅಥವಾ ಒಂದು ಯಾವುದೋ ಒಂದು ಫಲಿತಾಂಶ ಕುಂಠಿತಗೊಳ್ತಾ ಇದೆ ಅಂತ ಏನಕ್ಕಾಗಿ ಕುಂಠಿತಗೊಳ್ತಾ ಇದೆ ಅನ್ನುವಂಥದ್ದು ಅದನ್ನು ಸಹ ಅಧ್ಯಯನ ಮಾಡಬಹುದು. ಹಾಗಾದ್ರೆ ಇದು ಬಾಲಾಪರಾಧಿಗಳ ಕುರಿತು ಅಧ್ಯಯನ ಮಾಡ್ತದ? ಹೌದು, ಬಾಲಾಪರಾಧಿಗಳು ಯಾಕಾದ್ರು ಅನ್ನುವಂಥದ್ದು. ಆಮೇಲೆ ಬಾಲಾಪರಾಧಿಗಳನ್ನ ಕುರಿತು ಅಧ್ಯಯನ ಮಾಡ್ತದ. ಮತ್ತೆ ಈ ಬಾಲಾಪರಾಧಿಗಳನ್ನ ಕುರಿತು ಅಧ್ಯಯನ ಮಾಡಿದ ಮೊಟ್ಟ ಮೊದಲ ಮನೋವಿಜ್ಞಾನಿ ಯಾರು ಅಂತಂದ್ರೆ ಹಿಲೆ ಅಂತ ಹೇಳಿ ನಾವು ಕರಿತೀವಿ. ಹೌದಾ, ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಕೇಳಿದ್ರು ಏನ್ ಪಾತ್ರ ನೀವು ಏಬಲ್ ಇರ್ಬೇಕಾಗತ್ತೆ. ಸೊ ನೆಕ್ಸ್ಟ್, ಈ ವಿಧಾನವನ್ನ ಶೈಕ್ಷಣಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ ಮತ್ತು ಸಾಮಾಜಿಕ ಮನೋವಿಜ್ಞಾನ ಮತ್ತು ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ನಾವು ಅಲ್ಲಿ ಶಾಖೆಗಳು ನೋಡಿದೀವಲ್ಲ, ಮನೋವಿಜ್ಞಾನದ ಶಾಖೆಗಳು, ಅಪರಾಧ ಶಾಖೆಯಲ್ಲಿ ನೋಡಿದೀವಲ್ಲ, ಆ ರೀತಿ ಅಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ರಿ ಏನನ್ನ ಅಧ್ಯಯನ ಮಾಡುತ್ತೆ ಅಂತಂದ್ರೆ, ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಎಲ್ಲೆಲ್ಲಿ ಬಳಸಲಾಗುತ್ತದ ಅಂತ ಹೇಳಿ ಕೇಳ್ತಾನ. ಸೊ ಇದು ಇಂಪಾರ್ಟೆಂಟ್ ಆಗತ್ತೆ. ಇನ್ನು ನೆಕ್ಸ್ಟ್, ತರಗತಿ ವಿದ್ಯಾರ್ಥಿ ಶಾಲಾ ಕಲಿಕೆಯಲ್ಲಿ ಸಂಪೂರ್ಣವಾಗಿ ನಿರಾಸಕ್ತನಾಗಿದ್ದರೆ ಯಾರ ಮೇಲೆ ನಾವು ಕೇಸ್ ಸ್ಟಡಿಯನ್ನ ಮಾಡಬೇಕು ಅಂತಂದ್ರೆ, ತರಗತಿಯಲ್ಲಿ ಮಗು ಏನ್ ಪಾತ್ರ ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ರೆ, ಅಥವಾ ಬಾಲಾಪರಾಧಿಯಾಗಿದ್ರೆ, ಅಥವಾ ನಿರ್ದಿಷ್ಟವಾದ ವಿಷಯ ಕಲಿಕೆಯಲ್ಲಿ ಹಿಂದುಳಿದಿದ್ರೆ, ಅಥವಾ ಅಪೂರ್ಣ ಸಾಧಕನಾಗಿದ್ರೆ, ಸಂವೇಗಾತ್ಮಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ, ಯಾರಾದ್ರೂ ಕಮ್ಯುನಿಕೇಟ್ ಮಾಡಕ್ ಬಂದ್ರೆ ಮಾತನಾಡುವಂಥದ್ದು ಬರ್ಲಿಲ್ಲ, ವಿಷಯ ವಸ್ತುನ ವಿನಿಮಯ ಮಾಡ್ಕೊಳಕ್ ಬರ್ತಾ ಇಲ್ಲ ಅಂತಂದ್ರೆ, ಆಮೇಲೆ ತರಗತಿ ಮಕ್ಕಳನ್ನೇ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ, ಆಮೇಲೆ ನಿರೀಕ್ಷಿತ ಮಟ್ಟದಲ್ಲಿ ಕಲಿಕೆ ಸಾಧನೆ ಇಲ್ಲದಿದ್ದರೆ, ಆಮೇಲೆ ಅವನ ವರ್ತನೆಗಳನ್ನ ಪತ್ತೆ ಹಚ್ಚಿ ಇದಕ್ಕೆ ಶಿಕ್ಷಕನಿಗೆ ವ್ಯಕ್ತಿ ಅಧ್ಯಯನದ ವಿಧಾನ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಮಗು ಸಮಸ್ಯೆನ ಎದುರಿಸ್ತಾ ಇದೆ ಕಲಿಕೆಯಲ್ಲಿ, ಅಥವಾ ಬಾಲಾಪರಾಧಿಯಾಗಿದ್ರೆ, ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯ ವಸ್ತುವಿನಲ್ಲಿ, ಈಗ ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ಗಣಿತ ಏನ್ ಪಾತ್ರ ಟಫ್ ಆಗ್ತದ, ಮಗು ಏನಕ್ಕಾಗಿ ಟಫ್ ಆಯ್ತು, ಆಮೇಲೆ ಸಾಧನೆ, ಈಗ ನೋಡ್ರಿ ಒಂದೊಂದು ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ ತಾವ, ಆಮೇಲೆ ಸಾಧನೆ ಅನ್ನುವಂಥದ್ದು ಇದನ್ನ ಆಗೋದಿಲ್ಲ, ಸೆಟ್ ಆಗೋದಿಲ್ಲ. ನಾನು ಕೆಲಸ ಮಾಡ್ತೀನಿ ಹೊರತಾಗಿ ನಾ ಸ್ಕೂಲ್ಗೆ ಹೋಗೋದಿಲ್ಲ, ಏನಕ್ಕಾಗಿ ಹಂಗಾಯ್ತು ಅನ್ನುವಂಥದ್ದು. ಆಮೇಲೆ ಸಂವೇಗಾತ್ಮಕ ಸಮಸ್ಯೆಗಳು, ತರಗತಿ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ, ಹೊಂದಾಣಿಕೆ ಇಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆ ಮಾಡದಿದ್ದರೆ ಅವನ ವರ್ತನೆಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಶಿಕ್ಷಕನಿಗೆ ವ್ಯಕ್ತಿ ಅಧ್ಯಯನವು ವಿಧಾನವು ಜ್ಞಾನ ತುಂಬಾ ಅವಶ್ಯಕ. ಹಾಗಾಗಿ ನಿಮಗ್ ಫಸ್ಟ್ ನಾಳೆಲ್ಲ ನೀವು ಟೀಚರ್ ಆಗ್ಲಿಕ್ಕೆ ಹೊರಟವರು ನಿಮಗೆ ಏನ್ ಪಾತ್ರ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕಾಗತ್ತೆ. ಸೊ ಹಾಗಾದ್ರೆ ವ್ಯಕ್ತಿ ಅಧ್ಯಯನದ ಲಕ್ಷಣಗಳು ಏನು ಅಂತಂದ್ರೆ, ವ್ಯಕ್ತಿ ಅಧ್ಯಯನ ವಿಧಾನ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯನ್ನ ಅಧ್ಯಯನ ಮಾಡುತ್ತದೆ. ವ್ಯಕ್ತಿ ಅಧ್ಯಯನ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯನ್ನ ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್, ಈ ವಿಧಾನದಲ್ಲಿ ಕನಿಷ್ಠ 2 ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಬೇಕಲ್ಲ, ಸೊ ಒಬ್ರು ಸ್ಟಡಿ ಮಾಡ್ಬೇಕು, ಒಬ್ರು ಸ್ಟಡಿಗೆ ಒಳಪಡಬೇಕು. ಇನ್ನು ನೆಕ್ಸ್ಟ್ ನೈದಾನಿಕತೆ ಅಂತ ಬರುತ್ತೆ. ನೈದಾನಿಕತೆ ಹಂತ ಮತ್ತು ಪರಿಹಾರ ಹಂತ, ಸಮಸ್ಯೆಯನ್ನು ಗುರುತಿಸುವಂಥದ್ದು ಮತ್ತೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು.
ನೆಕ್ಸ್ಟ್ ಈ ನೈದಾನಿಕ ಹಂತದಲ್ಲಿ ವ್ಯಕ್ತಿ ಈ ಹಂತದಲ್ಲಿ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವ ವ್ಯಕ್ತಿಯ ವರ್ತನೆಗಳನ್ನ ಸಮಸ್ಯೆಗಳನ್ನ ಕಾರಣಗಳನ್ನ ಪತ್ತೆ ಹಚ್ಚುವಂಥದ್ದು. ಎರಡು ಹಂತಗಳು ಬರ್ತಾವಲ್ಲ. ಸೊ ಒಂದು ನೈದಾನಿಕತೆ ಅಂತಂದ್ರೆ ಯಾವ್ದ್ರಲ್ಲಿ ಮಗು ಏನಪ್ಪಾ ಅಂತಂದ್ರೆ ಹಿಂದುಳಿದಿದೆ, ಅದಕ್ಕೆ ಕಾರಣಗಳೇನು, ಅದಕ್ಕೆ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವುದು, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು ಪರಿಹಾರ ಹಂತ. ನೈದಾನಿಕತೆಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು. ಸೊ ಇನ್ನು ನೆಕ್ಸ್ಟ್ ವ್ಯಕ್ತಿಯ ದಿನದ ಒಂದು ಹಂತಗಳು ಅಂತ ಹೇಳಿ ನಾವು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಮಾಹಿತಿ ಸಂಗ್ರಹಣೆ ಮಾಡಬೇಕು ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ದತ್ತಾಂಶಗಳನ್ನ ನಾವೇನ್ ಮಾಡ್ಬೇಕು, ಗುರುತಿಸ್ಬೇಕು. ಅದಾದ್ಮೇಲೆ ಎರಡನೇ ಒಂದು ಪಾಯಿಂಟ್ ಏನು ಅಂತಂದ್ರೆ, ಮೊದಲನೇದು ಮಾಹಿತಿ ಸಂಗ್ರಹಣೆ, ಎರಡನೇದು ಸಮಸ್ಯೆಯನ್ನು ಗುರುತಿಸುವುದು, ಮೂರನೇದು ಏನಪ್ಪಾ ಅಂದ್ರ ದತ್ತಾಂಶಗಳ ವಿವರಣಾತ್ಮಕ ವಿಶ್ಲೇಷಣೆ, 4 ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚುವಂಥದ್ದು, ಸೂಕ್ತ ಪರಿಹಾರ ಕ್ರಮಗಳು, ನಿವಾರಣೋಪಾಯಗಳು ಮತ್ತು ಕಾರ್ಯಗತಗೊಳಿಸುವುದು, ಮೌಲ್ಯ ನಿರ್ಧಾರ ಮಾಡುವಂಥದ್ದು. ಇವು ಸ್ಟೆಪ್ಗಳನ್ನ ನೀವು ನೋಡ್ಕೊಂಬೇಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಣಗಳು ಅಂತ ಹೇಳಿ ನಾವು ನೋಡ್ತೀವಿ. ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನ ಅಧ್ಯಯನ ಮಾಡುವಂಥದ್ದು ಕೇಸ್ ಸ್ಟಡಿ ಆಗಿರ್ತದ. ಕೇಸ್ ಸ್ಟಡಿ ಅಂತಂದ್ರೆ ವ್ಯಕ್ತಿಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆತನ ಅನುವಂಶತೆ ಹಿಡ್ಕೊಂಡು, ಕುಟುಂಬ ಹಿಡ್ಕೊಂಡು, ಸಮಾಜ ಹಿಡ್ಕೊಂಡು, ಪರಿಸರ ಹಿಡ್ಕೊಂಡು ಎಲ್ಲವನ್ನು ಏನ್ ಪಾತ್ರ ಅಧ್ಯಯನ ಮಾಡುವಂಥದ್ದು. ವ್ಯಕ್ತಿಗೆ ಅಂದ್ರೆ ಈ ಅಧ್ಯಯನಕ್ಕೆ ಒಳಪಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬ ಅದ್ವಿತೀಯ ವ್ಯಕ್ತಿಯನ್ನಾಗಿ ಅಧ್ಯಯನ ಮಾಡುವಂಥದ್ದು. ಅವೊಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಇನ್ನ ಸಮಸ್ಯೆಗೆ ಕಾರಣಗಳನ್ನ ಪರಿಶೋಧಿಸಿ ಸೂಕ್ತವಾಗಿರ್ತಕ್ಕಂತಹ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಈ ವಿಧಾನವು ಅತ್ಯಂತ ಮಹತ್ವದಾಗಿದೆ ಅಥವಾ ಉತ್ಪಾದಕವಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಉತ್ಪಾದಕರವಾಗಿದೆ. ಸೊ ಇಲ್ಲಿ ಲಿಮಿಟ್ಸ್ ಅಂತ ಹೇಳಿ ನೋಡಿದಾಗ, ವ್ಯಕ್ತಿ ಪೋಷಕರು ಅಥವಾ ಆತನ ಸ್ನೇಹಿತರಿಂದ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ವಸ್ತುನಿಷ್ಠವಾಗಿಲ್ಲದಿರಬಹುದು. ಅಂದ್ರೆ ನಿಖರವಾಗಿ ಹೇಳಕ್ ಸಾಧ್ಯ ಇಲ್ಲ. ಈಗ ನಾವೇನ್ ಮಾಡ್ತೀವಿ, ಕೇಸ್ ಸ್ಟಡಿ ಮಾಡ್ತೀವಲ್ಲ, ಸೊ ಊರಲ್ಲಿ ಇರ್ತಕ್ಕಂಥ ಜನರನ್ನ ಮಾತಾಡಿಸಿ ಅಥವಾ ಸ್ನೇಹಿತರನ್ನ ಮಾತಾಡಿಸಿ ಅಥವಾ ಕುಟುಂಬರನ್ನ ಮಾತಾಡಿಸಿ ಅದರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ. ಆದ್ರೆ ಅದು ಹೆಚ್ಚು ಸೂಕ್ತ ಅಥವಾ ನಂಬಿಕೆಗೆ ಅರ್ಹವಾಗಿಲ್ಲದಿರಬಹುದು ಅಂತ ಹೇಳಿ ಇದನ್ನ ನಾವು ನೋಡ್ತೀವಿ. ವಸ್ತುನಿಷ್ಠವಾಗಿಲ್ಲದಿರಬಹುದು. ನೆಕ್ಸ್ಟ್ ಎರಡನೇ ಪಾಯಿಂಟ್, ಇದು ಕೇವಲ ವ್ಯಕ್ತಿಗಳು ಕೈಗೊಂಡ ನಿರ್ಣಯಗಳ ಮೇಲೆ ಸಾಮಾನ್ಯೀಕರಣಗೊಳಿಸಲು ಡಿಸಿಷನ್ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಡಿಸಿಷನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕೇವಲ ವ್ಯಕ್ತಿಗಳಿಂದ ರೆಡಿ ಆಗಿರ್ತಕ್ಕಂಥ ಡಾಟಾ. ಇನ್ನು ನೆಕ್ಸ್ಟ್, ಇದು ಹೆಚ್ಚು ಸಮಯವನ್ನ ತೆಗೆದುಕೊಳ್ತದ. ಹೌದು, ಕೇಸ್ ಸ್ಟಡಿ ಮಾಡ್ಬೇಕಾದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಆಮೇಲೆ ಅರ್ಥ ವಿವರಣೆ ವೀಕ್ಷಕನ ಅರ್ಥಗ್ರಹಣ ಶಕ್ತಿಯ ಮೇಲೆ ಆಧರಿಸಿರುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ನಾವ್ ಹೆಂಗ ಅರ್ಥೈಸ್ತೀವಿ ಅನ್ನುವಂಥದ್ರ ಮೇಲೆ. ಈಗ ನಾವು ಫಸ್ಟ್ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಾಗನ ಮಾತ್ರ ನಮಗೆ ಏನಪ್ಪಾ ಅಂದ್ರೆ ನಾವು ಅದನ್ನ ಅರ್ಥೈಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹೌದಾ? ಹಾಗಾಗಿ ಅರ್ಥಗ್ರಹಣ ವೀಕ್ಷಕನ ಗ್ರಹಣ ಶಕ್ತಿಯ ಮೇಲೆ ಆಧರಿಸಿರುತ್ತದೆ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್, ವ್ಯಕ್ತಿ ಅಧ್ಯಯನ ಕೈಗೊಳ್ಳುವನ ವ್ಯಕ್ತಿನಿಷ್ಠತೆ ಪ್ರಭಾವ ಇದು ಬೀರುವಂಥದ್ದು. ವ್ಯಕ್ತಿನಿಷ್ಠತೆ ಪ್ರಭಾವ ಏನಾಗುತ್ತೆ, ಬೀರ್ತದ. ಇಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಸೊ ಇದನ್ನ ನೋಡ್ತೀವಿ ಕೇಸ್ ಸ್ಟಡಿಯಲ್ಲಿ. ಸೊ ನೆಕ್ಸ್ಟ್ ಮುಂದಿಂದು ಪ್ರಾಯೋಗಿಕ ವಿಧಾನ ಅಂತ ಬರುತ್ತೆ. ಸೊ ಇಲ್ಲಿವರೆಗೆ ಒಂದಿಷ್ಟು ಪಾಯಿಂಟ್ ನಿಮಗೆ ಏನಂತಂದ್ರೆ, ಜಸ್ಟ್ ಇದನ್ನ ನೀವು ಈ ತರ ಕ್ವಿಕ್ ರಿವಿಷನ್ ಮಾಡ್ಕೊತ ಹೋಗ್ಬಿಡ್ಬೇಕು. ಸಾಕಷ್ಟು ಪ್ರಶ್ನೆಗಳನ್ನ ಸೈಕಾಲಜಿ ಮೇಲೆ ಕೇಳ್ತೇನೆ. ತುಂಬಾ ಇಂಪಾರ್ಟೆಂಟು ಸೈಕಾಲಜಿ. ಹೆಚ್ಚಿನ ಅಂಕಗಳನ್ನ ಪಡಲಿಕ್ಕೆ ಪ್ರಯತ್ನ ಮಾಡಿ. ಸಮಯಾವಕಾಶ ಕಡಿಮೆ ಇದೆ. ಹಾಗಾಗಿ ಸಾಧ್ಯವಾದಷ್ಟು ರಿವಿಷನ್ ಮತ್ತೆ MCQಗಳನ್ನ ನೀವು ಜಾಸ್ತಿ ಏನಪ್ಪಾ ಹತ್ರ ಫೋಕಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸೈಕಾಲಜಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಯಲ್ಲಪ್ಪ ಕಮದಾಳ್ ಸರ್ ಅವರು ಒಂದು ಬುಕ್ ಅನ್ನ ಬರೆದಿದ್ದಾರೆ. ಮತ್ತೆ ಹೊಸ ಪಠ್ಯಕ್ರಮಕ್ಕೆ ಈಗೇನು ಸಿಲೆಬಸ್ ಬಿಟ್ಟಿದಾರಲ್ಲ ಅದ್ರ ಪ್ರಕಾರವಾಗಿ ಒಂದು ಬುಕ್ ಅನ್ನ ನಿಮ್ಗೆ ಮಾರುಕಟ್ಟೆಗೆ ಸಿಗತ್ತೆ. ಇಲ್ಲಿ ಬೋಧನಾ ವಿಧಾನ ಮತ್ತೆ ಯಾವ್ದು ಈಗ ಸೋಷಿಯಲ್ ಸೈನ್ಸು, ಇಂಗ್ಲಿಷು, ಗಣಿತ ಎಲ್ಲವೂ ಏನಪ್ಪಾ ಅಂತ ನಿಮ್ಗೆ ಬೋಧನಾ ವಿಧಾನದಲ್ಲಿ 20 ಅಂಕಗಳು. ಆಮೇಲೆ ಸೈಕಾಲಜಿ ಮೇಲೆ ಪ್ರತಿಯೊಂದು PSTR, GPT, HSR ಅಲ್ಲಿ 15 ಅಂಕಗಳು ಬರ್ತಾವ ನಿಮ್ಗೆ. ಹೌದಾ? ಸೊ ಇವುಗಳು ಎಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಕವರ್ ಆಗತ್ತೆ. ಹಿಂದಿನ ಕ್ವಶನ್ ಪೇಪರ್ನೆಲ್ಲ ಡೀಪ್ ಆಗಿ ಚೆನ್ನಾಗಿ ಬಿಡಿಸಿದ್ದಾರೆ. ಸೊ ಮಾರುಕಟ್ಟೆಗೂ ನಿಮ್ಗೆ ಈ ಬುಕ್ ಲಭ್ಯ ಇರುತ್ತೆ. ತಗೊಳ್ಳಿ, ಚೆನ್ನಾಗಿದೆ. ಬೋಧನಾಶಾಸ್ತ್ರ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು MCQ ಮಾದರಿಯಲ್ಲಿ ಬುಕ್ಸ್ ಇದೆ. ಇದು ಚೆನ್ನಾಗಿ ನಿಮ್ಗೆ ಸಿಕ್ಕರೆ ಅವಕಾಶ ಇದ್ರೆ ಇದನ್ನ ಯಾವುದೇ ಒಂದು ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ನಿಮ್ಗೆ ಲಭ್ಯ ಇದೆ. ಸೊ ಇದನ್ನ ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಆಗತ್ತೆ.
ಸ್ಪರ್ಧಾಕಸಿ ಅಕಾಡೆಮಿಯಲ್ಲಿ ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ಈಗಾಗಲೇ ರನ್ನಿಂಗ್ ಇದೆ. ಆಸಕ್ತರು ಏನಪ್ಪಾ ಅಂದ್ರೆ ಜಾಯಿನ್ ಆಗ್ಬೋದು. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಇದೆ, ಆ್ಯಪನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೂ ಸಹಿತ ನಿಮಗೆ ನಂಬರ್ ಒಂದು ಕೊಡ್ತೀನಿ ನೋಡಿ, 78 ಎಸ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸಂಪರ್ಕ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್.